ನಮಸ್ಕಾರ ಸ್ನೇಹಿತರೆ, GPSTR HSTR ಲ್ಯಾಂಡ್ ಸರ್ವೈವರ್ ಕ್ರೈಸ್ ಎಕ್ಸಾಮ್ನ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ. ಇವತ್ತಿನ ಮೊದಲನೇ ಪ್ರಶ್ನೆ, ಕಾರ್ಬನ್ ಧಾತು ಅಸಂಖ್ಯಾತ ಸಂಯುಕ್ತಗಳನ್ನು ಉಂಟು ಮಾಡಲು ಕಾರಣವಾದ ವಿಶಿಷ್ಟ ಗುಣ. ಅಂದರೆ ಕಾರ್ಬನ್ ಧಾತು ಇತರ ಪರಮಾಣುಗಳೊಂದಿಗೆ ಪರಸ್ಪರ ವರ್ತಿಸಿ ಅಸಂಖ್ಯಾತ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ. ಅದಕ್ಕೆ ಯಾವ ಗುಣ? ಆಪ್ಷನ್ ಎ ಕೆಟನೀಕರಣ, ಆಪ್ಷನ್ ಬಿ ಟೆಟ್ರಾವೇಲೆನ್ಸಿ, ಆಪ್ಷನ್ ಸಿ ಸಮಾಂಗತೆ, ಆಪ್ಷನ್ ಎ ಬಿ ಸಿ ಎಲ್ಲವೂ ಕೂಡ ಆಗುತ್ತೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಈ ಒಂದು ಪ್ರಶ್ನೆಯನ್ನು 10ನೇ ತರಗತಿಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ನೋಡ್ಕೊಳ್ಳಿ ಸ್ನೇಹಿತರೆ, ಕಾರ್ಬನ್ ಅಸಂಖ್ಯಾತ ಸಂಯುಕ್ತಗಳನ್ನು ಉಂಟು ಮಾಡಲು ಕಾರಣವಾದ ವಿಶಿಷ್ಟ ಗುಣಗಳು ಕೆಟನೀಕರಣ, ಟೆಟ್ರಾವೇಲೆನ್ಸಿ ಮತ್ತು ಸಮಾಂಗತೆ. ಹಾಗಾಗಿ ಈ ಕೆಟನೀಕರಣ ಅಂತಂದರೆ ಕಾರ್ಬನ್ ತನ್ನ ಇತರ ಪರಮಾಣುಗಳೊಂದಿಗೆ ಕಾರ್ಬನ್ ಪರಮಾಣುಗಳೊಂದಿಗೆ ಸಹವೇಲೆನ್ಸಿ ಬಂಧ ಏರ್ಪಡಿಸಿ ಬೃಹತ್ ಅಣುವನ್ನು ಉಂಟು ಮಾಡುವ ಒಂದು ಅನನ್ಯ ಸಾಮರ್ಥ್ಯಕ್ಕೆ ಕೆಟನೀಕರಣ ಎನ್ನುವರು. ಅದೇ ರೀತಿ ಸಮಾಂಗತೆ ಅಂತಂದರೆ ಒಂದೇ ಅಣುಸೂತ್ರವನ್ನು ಹೊಂದಿದ್ದು ಬೇರೆ ಬೇರೆ ರಚನಾ ಸೂತ್ರವನ್ನು ಹೊಂದಿರುವ ಸಾವಯವ ಸಂಯುಕ್ತಗಳ ವಿದ್ಯಮಾನವನ್ನು ಸಮಾಂಗತೆ ಎನ್ನುವರು. ಪೆಂಟೇನ್ನ ಅಣುಸೂತ್ರ ಉದಾಹರಣೆಗೆ C5H12 ಮತ್ತು ಪೆಂಟೇನ್ನ ರಚನಾ ಸಮಾಂಗಿಗಳು ನೋಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ N-ಪೆಂಟೇನ್, ಐಸೋಪೆಂಟೇನ್, ನಿಯೋಪೆಂಟೇನ್. ಅದೇ ರೀತಿ ಸ್ನೇಹಿತರೆ ಟೆಟ್ರಾವೇಲೆನ್ಸಿ ಅಂತಂದರೆ ಕಾರ್ಬನ್ ವೇಲೆನ್ಸಿ ಕವಚದಲ್ಲಿ ಜೋಡಿ ಇಲ್ಲದ 4 ಎಲೆಕ್ಟ್ರಾನ್ಗಳು ಇರುತ್ತವೆ. ಆದ್ದರಿಂದ ಕಾರ್ಬನ್ ಟೆಟ್ರಾವೇಲೆಂಟ್ ಅಥವಾ ಚತುರ್ವೇಲೆನ್ಸಿ ಆಗಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೆಟನೀಕರಣ ಕೂಡ ಆಗುತ್ತೆ, ಟೆಟ್ರಾವೇಲೆನ್ಸಿ ಆಗುತ್ತೆ ಮತ್ತು ಸಮಾಂಗತೆ. ಈ ಮೂರೂ ಕೂಡ ಆಪ್ಷನ್ ಎ ಬಿ ಸಿ ಸರಿಯಾಗುತ್ತೆ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾಗುತ್ತೆ ಈ ಒಂದು ಪ್ರಶ್ನೆಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.